ನಾನ್ ಹಾಡ್ ಕೇಳಿ ಮನೆಯೊಳಗೆ ಹಸುಗಳು ಬಂದ್ಬಿಡತ್ತಷ್ಟೇ. ಹಸು ಅಲ್ಲ, ಕತ್ತೆಗಳು ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಓಡ್ ಹೋಗ್ತಾವಷ್ಟೇ. ಅಷ್ಟ್ ಬೇಗ ಹೊರಟ್ಬಿಡ್ತೀರಾ? ಇನ್ನೊಂದ್ ಸ್ವಲ್ಪ ದಿನ ಇರ್ಬೋದಲ್ವಾ? ಒಳ್ಳೆ ಜಗ. ಇನ್ನ ಇಂಡೈರೆಕ್ಟ್ ಆಗಿ ಕತ್ತೆ ಅಂತ ಹೇಳ್ತಿದ್ದಾಳೆ ಚಿಕ್ಕಿ. ಏಯ್ ನಿನ್ನ ಮನೇಲಿ ಇರ್ಲಿ ಅಂತ ಬಿಟ್ಟಿದ್ದಕ್ಕೆ ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಇವರು. ಆ ಕೆಲಸ ಮಾಡಿದ್ರು ಮಾಡ್ತಾರೆ ಮಾಮ್. ನೀವುಗಳೆಲ್ಲ ಸುಮ್ಮನಿದ್ರೆ ಬೇರೆಯವರೆಲ್ಲ ಯಾಕಂತಾರೆ? ಮಾಮ್, ನೈನಿ ಎಲ್ಲಿದ್ದಾಳೆ? ಹಾಸಿ ನೀನ್ ಕೂಡ ನೋಡಿಲ್ಲ ನಾನು. ನಾನ್ 10 ನಿಮಿಷ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಕೈಕಾಲೇ ಆಡಲ್ಲ ಅನ್ಸುತ್ತೆ. ನಿನ್ನಿಂದನೇ ಬದುಕ್ತಿರೋ ತರ ಹೇಳ್ತಿದ್ಯಲ್ಲೇ. ಇನ್ ಹೇಗ್ ಬದುಕ್ತಿದ್ದೀರಾ ಹಸ್ಬೆಂಡು? ದಿನಕ್ಕೆ 3 ಹೊತ್ತು ತಿಂತಾ ಇದೀವಿ. ವಲ್ಲ ಬ್ರೋ, ತಿನ್ನೋದಕ್ಕೆ ಬದುಕ್ತಿದ್ದಾರೆ ಅನ್ಕೋತಾರೆ. ಈಗ ವಿಷಯ ಎಲ್ಲ ಮುಖ್ಯ ಅಲ್ಲ ಬಿಡು. ಯಾಕೆ ದೀಪ ಹಿಡ್ಕೊಂಡ್ ಬಂದಿದ್ದೀರಾ? ಶಿವಜ್ಯೋತಿನ್ ಬೆಳಗ್ಸಿ ತುಳಸಿ ಕಟ್ಟೆ ಮುಂದೆ ಇಡು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಅವ್ರೆಂತ ಸ್ವಾಮಿ? ನಮ್ ಗುರುಗಳೇ. ಮನೆ ಒಳಗೆ ತಣ್ಣಗಿದೆ, ಆಚೆ ಹೋದ್ರೆ ಗಾಳಿ ಬೀಸುತ್ತೆ. ತುಳಸಿ ಕಟ್ಟೆ ಹತ್ರ ಇಟ್ರೆ ಆರೋದಿಲ್ವಾ? ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸುಮನ, ಶಿವಜ್ಯೋತಿ ಆರ್ ಹೋಗೋದಿಲ್ಲ. ಭಕ್ತಿಯಲ್ಲಿ ನೀನು ಯಾವ ಬೆಟ್ಟ ಹತ್ತಿದ್ರೂ ಸರಿಯೇ, ಅದು ಮಕರ ಜ್ಯೋತಿ ತರ ಪ್ರಜ್ವಲಿಸ್ತಾನೆ ಇರುತ್ತೆ. ನಾನ್ ನಂಬಲ್ಲ. ನಾನ್ ಕೂಡ. ಸ್ವಾಮಿ, ಅಜ್ಞಾನ ಅಂಧಕಾರನ ನೈನಿ ಕೈಯಲ್ಲಿರೋ ಆ ಶಿವಜ್ಯೋತಿ ಅಳಸಾಗದೆ ಇರಬಹುದು. ನೀವೇ ಇವ್ರಿಗೆ ಅರ್ಥ ಆಗೋ ರೀತಿ ಹೇಳಬೇಕು. ಇವ್ರಿಗೆ ಹೇಳಿದ್ರೆ ಕೇಳೋರ್ ತರ ಕಾಣಲ್ಲ ವಿಶಾಲ್. ಹಾಗಾದ್ರೆ ಪ್ರೂವ್ ಮಾಡಕ್ ಹೇಳು. ಏನಂತ? ಗಾಳಿಲಿ ದೀಪ ಇಟ್ರೆ ಸಾಲದು, ಆರ ಹೋಗೋದಿಕ್ಕೆ ಶಿವಜ್ಯೋತಿ ಅಂತ ಯಾಕೆ ಸುಮ್ನೆ ಹೆಸರಿಡ್ತಾ ಇದ್ದೀರಾ ಅಂತ ಕೇಳಿದೆ. ಅಯ್ಯೋ ಹುಚ್ಚಿ, ಶ್ರೀಕಾಳಹಸ್ತಿನಲ್ಲಿ ಗರ್ಭಗುಡಿಲಿಟ್ಟಿರೋ ಅಂತಹ ಶಿವನ ಉಚ್ಛ್ವಾಸ ನಿಶ್ವಾಸ ಉಸಿರಿಂದಾಗಿ ಬೆಳಗ್ಸಿರೋ ದೀಪ ಯಾವಾಗ್ಲೂ ಅಲಗಾಡ್ತಾನೆ ಇರುತ್ತೆ ಅಂತ ತಿಳ್ಕೊ. ಅದಕ್ಕೆ ವಾಯುಲಿಂಗ ಅನ್ನೋ ಹೆಸರಲ್ಲಿ ಪ್ರಸಿದ್ಧಿ ಹೊಂದಿದೆ. ಗುರುಗಳೇ, ದೇವ್ರು ಗಾಳಿ ಬೀಸೋದನ್ನ ನಿಲ್ಸೋದಂದ್ರೆ ಏನು? ಮನುಷ್ಯರಲ್ಲಿ ದೇವ್ರು ಹೇಗಿರ್ತಾನೆ ಆ ವಿಷಯ ಹಾಗಿರ್ಲಿ. ಈ ದೀಪ ಗಾಳಿಗೆ ಆರೋಗಲ್ವಾ? ಅದನ್ನ ಆರಿಸಿ ನೋಡೋಣ. ಗಾಳಿ ಬರ್ಬೇಕಲ್ವಾ? ತಮಗಿಲ್ವಾ ಉಚ್ಛ್ವಾಸ ನಿಶ್ವಾಸ? ಹಾಸ್ ಮೊದ್ಲೇ ಹಠ ಜಾಸ್ತಿ ಅವನಿಗೆ. ಉಫ್ ಅಂತ ಊದು ಬಿಡ್ತಾನೆ ಕಣೆ. ಹಾ, ಅದನ್ನಾದ್ರೂ ಮಾಡೋದಕ್ಕೆ ಹೇಳಿ ಆಂಟಿ. ಏಯ್, ಏನೇ ನನಗ್ ದಮ್ಮಿಲ್ಲ ಅಂತ ಅನ್ಕೊಂಡಿದ್ಯಾ? ಭಕ್ತಿಯಲ್ಲಿ ಬೆಳೆಸ್ದಿಂದ ದೀಪನ ಆರ್ಸಾಕ್ತೀರಾ? ಅನ್ನೆಸೆಸರಿ ವಾದ ಯಾಕೆ? ಭಕ್ತಿನ್ ಮೀರ್ಸೋಂಥ ಶಕ್ತಿ ಈ ಪ್ರಪಂಚದಲ್ಲೇ ಇಲ್ಲ ಯಜಮಾನ್ರೆ. ವಲ್ಲಭಾವ, ಇನ್ನೇನ್ ನೋಡ್ತೀರಾ? ಜೋರಾಗಿ ನೀವು ಉಸಿರು ಹೇಳ್ಕೊಳ್ಳಿ. ಹಾ, ಆ ಥರ ಉಸಿರು ಕಟ್ಕೊಂಡು ನಿಂತ್ರೆ ಸತ್ತೋಗ್ತೀರಾ ಅಷ್ಟೇ. ಉಸಿರು ಬಿಡ್ರಿ. ಇನ್ನೊಂದ್ಸಲ ಓದ್ ನೋಡುವಲ್ಲ ಬಾ.
ಏ ಊ ಏನದು ಗಂಟ್ಲಲ್ಲಿ ಬಂದ್ ಸಿಕ್ಕಾಕೊಂಡಿರೋ ನಾಯಿ ತರ ಸರಿಯಾಗಿ ಊದ್ರಿ. ಉಫ್ 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 ಅಮ್ಮ, ನನ್ನ ಕೈಲಿನಾಗಲ್ಲ. ನೆಕ್ಸ್ಟ್. ಅದ್ ಹೇಗಾರೋದಿಲ್ವ ನಾನು ನೋಡ್ತೀನಿ. ನಿನ್ ದೇಹದಲ್ಲಿ ಶಕ್ತಿನೇ ಇಲ್ಲ, ಯಾಕೆ ಸುಮ್ಮನೆ ಕಷ್ಟಪಡ್ತೀಯ? ಹಾಗೆ ಹೇಳಿದ್ರೆ ಸುಮ್ನ ಹೇಳಿದ್ರೆ ನಿನಗಿರೋ ಪಾಪ ಎಲ್ಲ ಕಳಿಯತ್ತೆ. ಇನ್ನೂ ಹತ್ರಕ್ಕೆ ಹೋದ್ರೆ ನಿನ್ನ ಬಾಯೇ ಸುಟ್ಟು ಹೋಗ್ಬಿಡುತ್ತೆ. ಹುಷಾರು. ಊದೋ. ಟ್ರೈ ಮಾಡೋ. ಅಕ್ಕ, ನೀನೇನಾದ್ರೂ ಓದ್ತೀಯ? ಹಾ ಏನ್ ಓದೋದು ಫ್ಲೂಟು? ಇದೇನಾದ್ರೂ ಕೇಕ್ ಮೇಲಿಡೋ ಅಂತ ಕ್ಯಾಂಡಲ್ ಅನ್ಕೊಂಡ್ರಾ? ಡಮ್ಮೋ ಡಮ್ಮ. ಹೆಸರೇನಮ್ಮ? ಶಿವಜ್ಯೋತಿ. ನಿಮ್ ಪ್ರಯತ್ನ ಎಲ್ಲ ಪೂರ್ತಿ ಆಯ್ತಾ? ನಯನಿ, ತುಳಸಿ ಕಟ್ಟೆ ಹತ್ರ ಇಟ್ಟು ಬಾ ಅಮ್ಮ. ಸರಿ ಸ್ವಾಮೀಜಿ. ನಿಂತ್ಕೋ. ಉಫ್ ಅಂದ್ರೂ ಕೂಡ ಆರ್ದೇ ಇರೋ ದೀಪಾನ ಹೊರಗಡೆ ಗಾಳಿ ಬೀಸಿದ್ರೂ ಕೂಡ ಬೆಳಗ್ಸಕ್ ಹೊರಟಿದ್ದೀರಾ ಅಂದ್ರೆ ನಿಮ್ ಧೈರ್ಯನ ಮೆಚ್ಚಲೇಬೇಕು ನಯನಿ. ಆದ್ರೆ ಅಷ್ಟಕ್ಕೂ ಗಾಳಿ ಇಲ್ದೇ ಹೋದ್ರೂ ಈ ಶಿವಜ್ಯೋತಿ ಬೆಳಗುತ್ತಾ ಇಲ್ಲ ಆರ್ ಹೋಗುತ್ತಾ? ಮಾಮ್, ಗಾಳಿ ಇಲ್ಲದೆ ಹೋದ್ರೆ ಮನುಷ್ಯರು ನಾವು ಬಿದ್ದೋಗ್ತೀವಿ. ನಿನ್ ಹೆಂಡ್ತಿಗ್ ಹೇಳಕ್ ಹೇಳು ಕಂದ. ನೀವೇನ್ ಮಾಡಿದ್ರು ಸರಿ, ಜ್ಯೋತಿ ಬೆಳಗ್ತಾನೆ ಇರುತ್ತೆ ಅತ್ತೆ. ಶಬ್ಬಾಷ್ ನೈನಿ. ನೀನ್ ಹಾಗೆ ಚಾಲೆಂಜ್ ಮಾಡಿದಾಗ ಕೆಲವ್ರ ಕೆನ್ನೆಗೆ ಏಟು ಬಿದ್ದಿದ್ದ ಸೌಂಡು ನನಗ್ ಕೇಳಿಸ್ತಾನೇ ಇದೆ. ಏ ವಲ್ಲಭ, ಪಾತ್ರೆ ತಗೊಂಡ್ಬಾರೋ. ಯಾಕೆ ಮಾಮ್? ನಿಮ್ಮಮ್ಮ ತಲೆ ಮೇಲೆ ಇಟ್ಕೊಂಡು ಟಿಂಗು 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 ಅಂತ ನಡೀತಾರೆ. ಹೇಳಿದ್ದನ್ ತಗೊಂಡ್ ಬರೋದ್ ಬಿಟ್ಟು ಪ್ರಶ್ನೆ ಯಾಕೆ ಮಾಡ್ತೀರಾ? ಅದರಿಂದಾನೇ ಬರ್ಸ್ತೀನಿ ಕಣೆ ನಿನ್ಗೆ. ಅದರಿಂದ ಏನ್ ಮಾಡ್ತೀರಾ? ತೋರಿಸ್ತೀನಿರು. ನೈನಿ, ಶಿವಜ್ಯೋತಿನ ಕೆಳಗಡೆ ಇಡು. ಸ್ವಾಮೀಜಿ, ಅಪಚಾರ ಆಗಿದ್ರೆ ಕ್ಷಮಿಸ್ಬಿಡಿ. ಭಕ್ತಿಗೆ ಪರೀಕ್ಷೆ ಎದುರಾದಾಗ ಯಾವ ಅಪಶ್ರುತಿನೂ ಆಗಲ್ಲ. ಹಾಗಿರುವಾಗ ಅಪಚಾರಕ್ಕೆ ಆಸ್ಪದ ಇರೋಲ್ಲ ನಯನಿ. ಪಾತ್ರೆ ತಗೊಂಡ್ ಬಂದೆ ಮಾಮ್. ಆ ದೀಪದ ಮೇಲೆ ಆ ಪಾತ್ರೆನ ಬೋರ್ಲ್ ಹಾಕುವಲ್ಲವ. ಹಾಗೆ ಮಾಡಿದ್ರೆ ಆರೋಗುತ್ತಲ್ವಾ ಮಾಮ್? ಆರಲ್ಲ. ಅದು ನಯನಿ ನಂಬಿಕೆ. ಹೇಗೆ ಅನ್ನೋದು ನನ್ನ ಅನುಮಾನ. ನೋಡೋಣ. ಏಯ್, ನೀನಿಡೋ.
ಇನ್ನೇನಾಗತ್ತೆ, ಆರ್ ಹೋಗಿ ಬತ್ತೆ ಉಳಿದಿರತ್ತೆ, ಅದನ್ನ ತೆಗೆದ್ ನೋಡಿ. ಸುಮನಾ, ಅಲ್ಪರು ಆತುರದಿಂದ ಏನೋ ಸಾಧಿಸ್ತೆ ಅಂತ ಅನ್ಕೊಂಡಿರ್ತಾರೆ. ವಲ್ಲಭ, ನೀನ್ ಅದ್ರ ಮೇಲೆ ಕೂತ್ಕೋ. ಯಾಕೆ? ದೀಪ ಆರೋಗಿಲ್ಲ ಅಂತ ನಿರೂಪಿಸ್ಬೇಕಲ್ವಾ? ಏಯ್, ನೀನ್ ಕೂತ್ಕೊಳ್ಳೋ. ಮಾಮ್, ವಲ್ಲಭ, ಟೆಸ್ಟ್ ಮಾಡ್ತಿರೋ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಕೂತ್ಕೋ. ಸರಿ ಆಯ್ತು. ಅದ್ರ ಮೇಲೆ ಕೂತ. ಏನಾಯ್ತು ಇವಾಗ? ಅಕ್ಕ, ಸ್ವಲ್ಪ ವಲ್ಲಭನ್ ತಲೆ ನೋಡು. ವಾವ್, ಸೂಪರ್, ಸಕ್ಕತ್ತಾಗಿದೆ. ಮಾಮ್, ಏನಾಯ್ತು ಮಾಮ್? ಶಿವಜ್ಯೋತಿ ತಲೆ ಮೇಲೆ ಬೆಳಗ್ತಾ ಇದೆ ಕಣೋ. ಅಯ್ಯೋ ಮಾಮ್, ಅಯ್ಯೋ ದೇವ್ರೆ, ಅಯ್ಯೋ. ಏ ಹಾಸ್, ಅದನ್ನ ಇವಾಗ ತೆಗೆದ್ ನೋಡೆ. ಉರಿತಾನೆ ಇದೆ. ಇದು ಹೇಗ್ ಸಾಧ್ಯ? ಮಾಯೆ ಏನು ಮಾಡಿಲ್ಲ ತಾನೆ? ಖಂಡಿತ ಇಲ್ಲ ತಿಲೋತ್ತಮ. ನಿನಗಿರೋದು ಅನುಮಾನ, ಇವರದು ಹನುಮಂತನ ಆಶೀರ್ವಾದ. ಅಮ್ಮ ನಯನಿ, ಆಂಜನೇಯ ಸ್ವಾಮಿ ಫೋಟೋನ ತಗೊಂಡ್ ಬಾ ಅಮ್ಮ. ಹನುಮತ್ವಾಲ ಪೂಜೆನ ಹೇಗ್ ಮಾಡ್ಬೇಕು ಅಂತ ಇವ್ರು ಹೇಳ್ತೀನಿ. ಒಳ್ಳೇದು ಸ್ವಾಮೀಜಿ. ನೈನಿ, ಶಿವಜ್ಯೋತಿನ ತುಳಸಿ ಗಿಡದ ಹತ್ರ ಇಟ್ಬಿಟ್ ಬಾ. ಸರಿ ಯಜಮಾನ್ರೆ. ರಾಜ, ನಿಮಗೆಲ್ಲೂ ಸುಡ್ಲಿಲ್ಲ ತಾನೆ? ಏಯ್, ಎಷ್ಟು ಸಲ ಅಂತ ಹಾಗೆ ತಲೆ ಮೇಲೆ ಕೈ ಇಟ್ಟು ನೋಡ್ಕೋತಾ ಇದೀಯಾ? ಮಾಮ್, ತಲೆ ಮುಟ್ಕೊಂಡು ನೋಡಿದ್ರೆ ದೀಪ ಆರಿದೆಯೋ ಇಲ್ವೋ ಅಂತ ಚೆನ್ನಾಗಿ ಗೊತ್ತಾಗುತ್ತಲ್ವಾ? ಏಯ್, ಸ್ವಲ್ಪ ಬೆಂಕಿ ಹತ್ಕೊಂಡಿದ್ರು ಇಷ್ಟೊತ್ತಿಗೆ ನೀನ್ ಸತ್ತು ಹೋಗ್ತಿದ್ದೆ ಕಣೋ. ಮಾಮ್, ಮಾಯಾವಿ ವಿಶಾಲಾಕ್ಷಿ ಇಲ್ಲ ಅಂದ್ರೂ ಮ್ಯಾಜಿಕ್ ನಡೆದಿದೆ ಅಂದ್ರೆ ನಮ್ಮಿಬ್ರನ್ನ ಬಿಟ್ಟು ಎಲ್ರಿಗೂ ಮಾಯಾ ಮಂತ್ರ ಬರುತ್ತೆ ಅಂತನಾ? ಎಕ್ಸ್ಕ್ಯೂಸ್ ಮಾಮ್, ಮಾಮ್, ಮತ್ತೆ ದೀಪ ತಗೊಂಡ್ ಬಂದಿದ್ದಾಳೆ ಮಾಮ್. ನಿಮ್ ಮಗನ್ಗೆ ಸುಮ್ನೆ ಹೆದರ್ಬೇಡ ಅಂತ ಹೇಳಿ. ತುಳಸಿ ಕಟ್ಟೆ ಹತ್ರ ಇಟ್ಟಿದ್ದಿ ಶಿವಜ್ಯೋತಿನ ಹಿಡ್ಕೊಂಡು ಯಾಕೆ ತಿರುಗಾಡ್ತಿದ್ಯಾ? ಈ ಸಲ ನಿಮ್ ತಲೆ ಮೇಲೆ ಇಡೋಣ ಅಂತ ಅತ್ತೆ. ಶಟ್ ಅಪ್. ನಾನ್ ಹೇಳೋದಕ್ಕೂ ಮುಂಚೆನೆ ಬಾಯಿ ಮುಚ್ಕೋ ಅಂತ ಹೇಳಿದ್ರೆ ಪೂರ್ತಿ ವಿವರ ಗೊತ್ತಿಲ್ದೆ ಆಮೇಲೆ ಸುಮ್ನೆ ಚಿಂತೆ ಮಾಡ್ತೀರಾ. ಏಯ್, ವಿಷಯ ಏನು ಅಂತ ಹೇಳೆ. ನಿಮ್ಗಿಷ್ಟೊತ್ತಿಗೆ 100 ಅನುಮಾನ ಬಂದಿರತ್ತೆ. ನಾನು ಗುರುಗಳನ್ನ ಒಂದೇ ಒಂದ್ ಧರ್ಮ ಸಂದೇಹ ಕೇಳ್ದೆ. ಏನು ಅಂತ? ತಲೆ ಮೇಲ್ ದೀಪ ಬೆಳಗಿದ್ರೆ ಅದ್ರ ಸಂಕೇತ ಏನು ಅಂತ. ಏನಂತ ಹೇಳಿದ್ರು? ಏಯ್, ಏನಾಯ್ತು? ಏಯ್, ಏನಾಯ್ತೆ? ಕೈ ಸುಟ್ಕೊಂಡಿರ್ಬೇಕು ಮಾಮ್. ನೋ ಮ್ಯಾನ್, ಗುರುಗಳು ಹೇಳಿದ ಮಾತ್ ನೆನ್ಪಾಗಿ ನಂಗೆ ಅಳು ಬಂದ್ಬಿಡ್ತು. ಏನಂದ್ರು ಅಂತ ಹೇಳ್ದೆ ನಮ್ಗೆ ಇರಿಟೇಟ್ ಮಾಡ್ತಿದ್ಯಾ ನೀನು? ನಾಳೆನೋ ನಾಡಿದ್ದು
ನೀವ್ ಕೂಡ ನನ್ ಥರನೇ ಅಳ್ಬೇಕಾಗಿ ಬರುತ್ತೇನೋ ಅತ್ತೆ. ಆದ್ರೆ ಗೊಣ್ಣೆ ಸುರಿಸ್ಬೇಡಿ, ಸೀರೆ ಹಾಳಾಗೋಗುತ್ತೆ. ಅಯ್ಯೋ, ಕಾರಣ ಏನು ಅಂತ ಹೇಳ್ದೇನೆ ಏನೇನೋ ಮಾತಾಡ್ತಾ ಇದೆಯಲ್ಲೇ. ಲಿಸನ್ ಕೇರ್ಫುಲಿ, ಬಿ ಸೀರಿಯಸ್. ಹಾಗೆ ತಲೆ ಮೇಲೇನಾದ್ರೂ ದೀಪ ಬೆಳಗಿದ್ರೆ ಆದಷ್ಟು ಬೇಗ ತಲೆ ಹಿಂದೆ ದೀಪ ಇಡ್ಬೇಕಾಗತ್ತಂತೆ. ದೇವ್ರೇ, ಅಯ್ಯೋ ದೇವ್ರೇ, ದೇವ್ರೇ. ನಿಲ್ಸೋ. ಗುರುಗಳು ಹೇಳಿದ್ರ ಇಲ್ಲ ಅಂದ್ರೆ ನೀನೇ ಅಂದ್ಕೊಂಡು ಈ ರೀತಿ ನಾಟಕ ಆಡ್ತಿದ್ಯಾ? ಹಾ, ನಾನ್ ಆಕ್ಟಿಂಗ್ ಮಾಡಲ್ಲ, ಪರ್ಫಾರ್ಮ್ ಮಾಡ್ತೀನಿ. ಅದೇ ನೀವು ಜೀವನ ಇಡೀ ಆಕ್ಟಿಂಗ್ ಮಾಡ್ಕೊಂಡೇ ಬದುಕ್ತಿದ್ದೀರಾ. ಸಾರಿ ಅತ್ತೆ, ಆಕ್ಚುಲಿ ಗುರುಗಳ ಆ ಮಾತು ಹೇಳಿದ್ಮೇಲೆ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ. ನನ್ ಗಂಡ ಅಂದ್ರೆ ಅಮಾಯಕ, ಮುಗ್ಧ, ಪಾಪದವನು, ಯಾವ ಕೆಲ್ಸಕ್ಕೂ ಬಾರದೇ ಇರೋನು. ಅವ್ರ ಬದಲು ನಮ್ಮ ಅತ್ತೆ ತಲೆ ಮೇಲೆ ಈ ದೀಪನ್ ಬೆಳಗೋ ಹಾಗೆ ಮಾಡಿ ಅಂತ ಕೇಳ್ಕೊಂಡೆ. ಅಂದ್ರೆ ಏನೇ, ನಾನ್ ಸಾಯ್ಬೇಕು ಅಂತನಾ? ಹಾ, ಯಾಕೆ ಬದುಕ್ತೀರಾ ಅತ್ತೆ? ಬಾಯಿ ಮುಚ್ಚೋ. ನಾನೇನೋ ಬಾಯಿ ಮುಚ್ಕೋತೀನಿ, ನೀವ್ ಕಣ್ ಮುಚ್ತೀರಾ ಪ್ಲೀಸ್? ಏಯ್, ಇವಳು ಜುಟ್ಟು ಹಿಡ್ದು ಇವಳಿಗೆ ಬಾರ್ಸೋ. ಹತ್ರಕ್ ಬಂದ್ರಿ ಅಂದ್ರೆ ಈ ಶಿವಜ್ಯೋತಿನ ನಿಮ್ ಶರ್ಟ್ ಮೇಲೆ ಹಾಕ್ಬಿಡ್ತೀನಿ. ಅಯ್ಯೋ, ಬೇಡ ಬೇಡ. ಶರ್ಟ್ ಮಾತ್ರ ಅಲ್ಲ, ನಿಮ್ ಬನಿಯನ್ನು, ಪ್ಯಾಂಟು, ನಿಮ್ ಮೈ ಮೇಲೆ ಯಾವ ಐಟಮು ಬಿಡದೆ ಇರೋ ಹಾಗೆ ಐಟಮ್ ಲೆಸ್ ಅನ್ನೋ ಹಾಗೆ ಮಾಡಾಕ್ಬಿಡತ್ತೆ ಈ ಜ್ಯೋತಿ. ಏನೇ ಹೆದರ್ಸ್ತಿದ್ಯಾ? ಹಾಗಾದ್ರೆ ನಿಮ್ ಸಾರಿ ಮೇಲೆ ಹಾಕ್ತೀನಿ. ಮಾಮ್, ಅವಳು ಮೊದಲೇ ತಿಕ್ಲಿ. ಯಾಕೆ ಸುಮ್ಮನೆ ಕಾಸ್ಟ್ಲಿ ಸೀರೆ ಹಾಳು ಮಾಡ್ಕೋತೀರಾ? ಆಹಾ, ಸೀರೆಗೆ, ಒಡವೆಗೆ ಈ ತರ ಆಸೆ ಪಟ್ಟು ಬದುಕೋ ನೀವು ಜೀವನದಲ್ಲಿ ಹೇಗೆ ಉದ್ಧಾರ ಆಗ್ತೀರಾ? ನಾನಿದನ್ ಮತ್ತೆ ತಗೊಂಡು ಹೋಗಿ ತುಳಸಿ ಕಟ್ಟೆ ಹತ್ರ ಇಡ್ತೀನಿ. ಉಫ್ ಅಂತ ಊದೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ನಾಲ್ಗೆ ಅಕ್ಕಿ ರೊಟ್ಟಿ ತರ ಸುಟ್ಟು ಹೋಗುತ್ತೆ. ಹುಷಾರು. ಹೊಟ್ಟೋದ್ಲು ಸದ್ಯ. ಗುರುಗಳು ನಿಜವಾಗ್ಲೂ ಹಾಗೆ ಹೇಳಿರ್ತಾರೆ ಅಂತೀಯಾ? ಸುಮ್ಮನೆ ರೀ ಮಾಮ್, ನೀವು ಸಾಯ್ದೇನೆ ನಾನು ಸಾಯ್ತೀನಾ? ಅಂದ್ರೆ ಸುಮ್ಮನೆ ಮಾತು ಕೇಳಿದಷ್ಟೇ. ಗಾಯತ್ರಿ ಅತ್ತೆ ಸೀರೆ ವಿಷಯನ ಆ ಕಡೆ ಇಟ್ರೆ, ಈ ಸೀರೆನ ಅವರ ಹೆಸರನ್ನೇ ಇಟ್ಕೊಂಡಿರೋ ಆ ಅನಾಥ ಮಗು ಗಾಯತ್ರಿ ಇದ್ದಾಳಲ್ಲ, ಅವಳ ಕತ್ ಮೇಲೆ ತಿಲೋತ್ತಮ ಅತ್ತೆ ಹಾಕಕ್ ಹೋದ್ರು. ಆಗಾದ್ರೆ ಹಾಸಿನಿ ಅಕ್ಕ ಪಕ್ಕದಲ್ಲೇ ಇದ್ದಿದ್ರಿಂದ ಅಮ್ನೋರ್ ಮೈ ಮೇಲೆ ಬಂದ್ರು ಅಂತ ಅನ್ಕೋಬಹುದು. ಇವಾಗ ಯಾರೂ ಇಲ್ಲ, ನಾನು ಈ ದತ್ತು ಪುತ್ರಿನ್ ಬಿಟ್ಟು. ಚಿಕ್ಕ ಮಾತೆ, ಅತಿ ಆಸೆಯಿಂದ ನಿಮ್ಮ ಕಣ್ಣು ಮುಚ್ಚೋಗಿರೋದ್ರಿಂದ ಇನ್ಯಾರನ್ನೂ ನೋಡಕ್ಕಾಗಲ್ಲ ಅನ್ಸತ್ತೆ. ಗಾಯತ್ರಮ್ಮ ಸೀರೆನ ಅವ್ರ ಮೇಲೆ ಹಾಕಿದ್ರೆ ನಿನಗೆ ಆ ತಾಯಿ ಇದೇ ಮಗು ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ನಿನಗದು ಗೊತ್ತಾಗೋದು ಮಾತೆ ವಿಶಾಲಾಕ್ಷಮ್ಮನಿಗೆ ಇಷ್ಟ ಇದೆಯೋ ಇಲ್ವೋ? ಏನ್ ಪುಟ್ಟಿ, ಗೊಂಬೆ ಜೊತೆ ಆಟಾಡ್ತಾ ಇದ್ಯಾ? ಆಡು ಆಡು ಆಡು. ನಿಂಗೊಳ್ಳೆ ಭವಿಷ್ಯ ಇದೆ ಅಂತ ನಿನ್ ಕೈಯಾರೆ ಪಾಪ ಬಟ್ಟೆನ್ ದಾನ ತಗೊಂಡ್ರಲ್ಲ ನಮ್ ಗುರುಗಳು. ಈಗ ನಾನ್ ನಿನ್ಗೆ ಈ ಸೀರೆನ ಹೊದ್ಸಿ ಸನ್ಮಾನ ಮಾಡ್ತಿದೀನಿ ಅಂತ ಅನ್ಕೋ, ಸರಿನಾ? ಅಮ್ಮ, ಆ ಸೀರೆ ಏನಾದ್ರೂ
ಮತ್ತೆ ನಿನ್ನ ಮೈಗೆ ತಾಕಿದ್ರೆ ನಿನ್ನ ಹಿಂದಿನ ಜನ್ಮದ ರೂಪ ಪ್ರತಿಬಿಂಬವಾಗಿ ಕಾಣಿಸುತ್ತೆ. ಆಗ ನೀನೇ ಗಾಯತ್ರಿ ಮಾತೆ ಅನ್ನೋದು ಚಿಕ್ಕ ಮಾತೆಗೆ ಮಾತ್ರ ಅಲ್ಲ, ಮನೆಯವ್ರಿಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ.